ಲಕ್ಷ ಕೋಟಿ. ಬೇಕಾದ್ರೆ ನೀವು ವೆರಿಫೈ ಮಾಡ್ಕೋಬೋದು ನಾನು ಹೇಳೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ವೆರಿಫೈ ಮಾಡಿ ಆಮೇಲೆ ಹಾಕಿ ನಿಮ್ಮ ಪತ್ರಿಕೆಯಲ್ಲಿ ಟಿ ವಿನಲ್ಲಿ. ನಾನು ಸುಳ್ಳು ಹೇಳೋದಿಲ್ಲ, ವಾಸ್ತವವಾದಂಥ ವಿಚಾರಗಳನ್ನೇ ಹೇಳೋದು. ಆದ್ದರಿಂದ ಅವರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅವರು 9 ವರ್ಷ ಅಧಿಕಾರದಲ್ಲಿದ್ದರು. 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು, 2008ರಿಂದ 13ರವರೆಗೆ. ಆಮೇಲೆ 2019ರಿಂದ 23ರವರೆಗೆ ಅಧಿಕಾರದಲ್ಲಿದ್ದರು. ಅವ್ರು ಏನು ಮಾಡಿದ್ದೀವಿ ಅಂತ ಹೇಳ್ಬೇಕಲ್ಲ ಜನಗಳಿಗೆ. ನಾವೇನು ಮಾಡಿದ್ದೀವಿ, ಬಾಗಲಕೋಟೆಗೆ ಏನು ಮಾಡಿದ್ದೀವಿ, ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ ಏನು ಮಾಡಿದ್ದೀವಿ, ಅದನ್ನು ಹೇಳ್ಬೇಕಲ್ಲ. ನಾವು 2013ರಿಂದ 18ರವರೆಗೆ ಅಧಿಕಾರದಲ್ಲಿದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದವು. 2013ರ ಪ್ರಣಾಳಿಕೆಯಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದವು. 165ರಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. They can verify. ಅವರು 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ರು. ಯು ಕ್ಯಾನ್ ಆಲ್ಸೋ ವೆರಿಫೈ. ಅವರಲ್ಲಿ 10% ಕೂಡ ಜಾರಿ ಮಾಡಿಲ್ಲ. ನಾಟ್ ಇವನ್ 10% ಆಫ್ ದಿ ಮ್ಯಾನಿಫೆಸ್ಟೋ ದೇ ಪ್ರಾಮಿಸಸ್. They could not able to fulfill 10% of the manifesto. When such being the case, ಹೆಂಗೆ ಅವರು ಯಾವ ನಾಲ್ಗೆನಲ್ಲಿ ಹೇಳ್ತಾರೆ, ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗೆ. ಸುಳ್ಳು ಹೇಳಬೇಕಾದ್ರೆ ಸುಳ್ಳು ಹೇಳಬೇಕಾದ್ರೆ ಜನಗಳ ಮುಂದೆ ಸತ್ಯ ಹೇಳಬೇಕು ಚುನಾವಣಾ ಸಂದರ್ಭದಲ್ಲಿ. ಸೊ ನಾವು ಏನು ಮಾತು ಕೊಟ್ಟಿದ್ದೀವಿ ಅದರಂತೆ ನಡ್ಕೊಂಡಿದ್ದೀವಿ. ಯಾವುದಾದ್ರೂ ಪಕ್ಷ ಇಡೀ ದೇಶದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ಸು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್, ಕರ್ನಾಟಕದ ಸರ್ಕಾರ ಕಾಂಗ್ರೆಸ್. ಅದನ್ನೇ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದೋ ಅದರಂತೆ ನಡ್ಕೊಂಡಿದ್ದೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಇವರೇ ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿದ್ದರು 2023ರಲ್ಲಿ. 2023ರಲ್ಲಿ ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿದ್ದರು. 592 ಪ್ರಾಮಿಸಸ್ ಮಾಡಿದ್ದಾರೆ. ನಾವು ಕಳೆದ ವರ್ಷದವರೆಗೆ 243 ಪ್ರಾಮಿಸಸ್ನ ಈಡೇರಿಸಿದ್ದೀವಿ. ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಆಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಮತ್ತು ನಮಗೆ ಓಟ್ ಹಾಕಿದ್ರೆ ಯಾರಿಗೆ ಹಾಕ್ತಾರೆ ಜನ? ಈಗ ಮಹಿಳೆಯರಿದ್ದಾರೆ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಜನ. ಅದರಲ್ಲಿ 3.25 ಕೋಟಿ ಜನ, ಸುಮಾರು 3.25 ಕೋಟಿ ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದಾರೆ ಇಲ್ಲ? ಅದಕ್ಕೆ ನಾನು ಹೇಳಿದೆ ಒಂದು ಕಡೆ, ಮಾದೇವಪ್ಪನ ಹೆಂಡತಿನೂ ಹೋಗ್ಬೋದು, ನನ್ನ ಹೆಂಡತಿನೂ ಹೋಗ್ಬೋದು ಅಂತ ಹೇಳಿದೆ. ಅದನ್ನು
ತಪ್ಪಾಗಿ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಯೋಜನೆಗಳಿಗೂ ಅಲ್ಲ ನಾನು ಹೇಳಿದ್ದು, ಶಕ್ತಿ ಯೋಜನೆಗೆ ಮಾತ್ರ. ಮಾದೇವಪ್ಪ ಈಗ ಇವ್ರ ಹೆಂಡ್ತಿನೂ ಹೋಗ್ಬೋದು, ನನ್ನ ಹೆಂಡ್ತಿನೂ ಹೋಗ್ಬೋದು, ಇವ್ರ ಹೆಂಡ್ತಿನೂ ಹೋಗ್ಬೋದು, SR ಪಾಟೀಲ್ ಹೆಂಡ್ತಿನೂ ಹೋಗ್ಬೋದು, ಎಲ್ಲರೂ ಹೋಗ್ಬೋದು. ಇಲ್ಲ ಹೆಣ್ಮಕ್ಳು ಏನ್ರಮ್ಮ, ನಾನು ಮುಖ್ಯಮಂತ್ರಿ, ಅವ್ರು ಮುಖ್ಯಮಂತ್ರಿ ಅಲ್ಲ, ನಾನು ಮುಖ್ಯಮಂತ್ರಿ, ನನ್ನ ಹೆಂಡ್ತಿನೇ ಹೋಗ್ಬೋದು. ನುಡಿದಂತೆ ನಡೆದಿದ್ದೀವಿ ನಾವು. ಅದರಿಂದ ಈಗ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ ಇವೆಲ್ಲ ಜಾರಿ ಮಾಡಿಲ್ವಾ? ಪ್ರಶ್ನೆ ಮಾಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ, ಮಾಡಿದ್ದೀನೋ ಇಲ್ವಾ? ಮಾಡಿದ್ರು ಓಟ್ ಹಾಕಿ. BJP ಅವ್ರು ಏನು ಮಾಡಿದ್ದಾರೆ? 4 ವರ್ಷ ಇದ್ರಲ್ಲ, ಏನು ಮಾಡೋದು? 19ರಿಂದ 23ವರೆಗೆ ಅಧಿಕಾರದಲ್ಲಿ ಏನು ಮಾಡಿದ್ದಾರೆ ಈ ರಾಜ್ಯದಲ್ಲಿ? ಅದು ಹೇಳಿ ನೋಡೋಣ, ಜನಗಳ ಮುಂದೆ ಹೇಳ್ಬೇಕಲ್ಲ. ಈ ಚುನಾವಣೆಗೆ ನಾವು ಏನು ಮಾಡಿದ್ದೀವಿ, ಸಾಧನೆ ಮಾಡಿದ್ದೀವಿ ಅನ್ನೋದು ಹೇಳ್ಬೇಕಲ್ಲ ಜನಗಳ ಮುಂದೆ. ಬರೀ ನನ್ನ ಟಾರ್ಗೆಟ್ ಮಾಡಿದ್ರೆ ಏನ್ರಿ ಪ್ರಯೋಜನ? ಐ ಆಮ್ ನಾಟ್ ಎ ಕ್ಯಾಂಡಿಡೇಟ್. ಕೇಳ್ರಿ, ಇಲ್ಲಿ ಅವ್ರು ಏನು ಮಾಡಿದ್ದೀವಿ ಅಂತ ಜನಗಳ ಮುಂದೆ ಹೇಳ್ಬೇಕು, ನಾವೇನು ಮಾಡಿದ್ದೀವಿ ಅಂತ ಜನಗಳ ಮುಂದೆ ಹೇಳ್ತೀವಿ. ನಾವು ಯು ಆರ್ ನಾಟ್ ಅಟ್ಯಾಕಿಂಗ್ ಐದರ್ ಯಡಿಯೂರಪ್ಪ ಆರ್ ಅಶೋಕ ಆರ್ ವಿಜೇಂದ್ರ. ಪ್ರೋಗ್ರಾಮ್ಸ್ ಹೇಳ್ತೀವಿ ನಾವು ಜನಗಳ ಮುಂದೆ. ಐ ಆಮ್ ನಾಟ್ ಅಟ್ಯಾಕಿಂಗ್. ಹೌದು, ತಿನ್ನೋದು ನಿಜ. ನಥಿಂಗ್ ರಾಂಗ್. ಫುಡ್ ಹ್ಯಾಬಿಟ್ ಏನು ಯಾಕೆ ಮಾತಾಡ್ಬಾರ್ದು, ತಿನ್ಬಾರ್ದು? ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಿದವ್ರು ಯಾರು? ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಿದವ್ರು ಯಾರು ರೀ? ಮೋದಿನಾ? ಹೇಳಪ್ಪ ನೀನು. ಮೋದಿ ಏನ್ರಿ ಮಾಡೋದದು? ಮನಮೋಹನ್ ಸಿಂಗ್ ರವರು. ನಾನು 83ರಿಂದ 88ರವರೆಗೆ ಅಲ್ಲ 18ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ₹1 ಅಕ್ಕಿ ಕೊಡ್ತಾ ಇದ್ದೆ. 1 kg ಅಕ್ಕಿನ ₹1 ಕೊಡ್ತಾ ಇದ್ದೆ. ಆಮೇಲೆ ಫ್ರೀಯಾಗಿ ಕೊಟ್ಟೆ. ಆಮೇಲೆ 7 kg ಅಕ್ಕಿ ಕೊಡ್ತಾ ಇದ್ದೆ. ಅದನ್ನ ಕಡಿಮೆ ಮಾಡಿದವ್ರು ಯಾರು 5 kgಗೆ? ಗೊತ್ತೇನ್ರಿ ನಿಮಗೆ? ಗೊತ್ತಿಲ್ಲದೆ ಸುಮ್ಮನೆ ಏನೋ ಪ್ರಶ್ನೆ ಅವ್ರು ಏನೋ ಹೇಳ್ತಾರೆ, ಅವ್ರು ಅದನ್ನ ಇಲ್ಲಿ ರಿಪೀಟ್ ಮಾಡೋದು ಪ್ರಯೋಜನ ಇಲ್ಲ. 7 kg ಅಕ್ಕಿನ ಬಸವರಾಜ ಬೊಮ್ಮಾಯಿ ಅವರು ಕಮ್ಮಿ ಮಾಡಿದ್ರು 5 kgಗೆ. ನಾನು 7 kg ಫ್ರೀಯಾಗಿ ಕೊಡ್ತಾ ಇದ್ದೆ. 7 kgನ 5 kg ಮಾಡಿದ್ರು. ಆಮೇಲೆ ನಾನು ಮತ್ತೆ ನಮ್ಮ ಪಕ್ಷ 2023ಕ್ಕೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ 5 kg ಇನ್ನೂ ಅಡಿಷನಲ್ ಆಗಿ ಕೊಡ್ತೀವಿ ಅಂತಂದ್ರು. ಕೊಡ್ತೀವಿ ಅಂತ ಹೇಳಿದ್ದೆ, ಅದು ಕೊಡ್ಲಿಲ್ವಾ? ಅವ್ರು ಸುಳ್ಳು ಹೇಳ್ತಾ ಇದ್ದಾರ್ರಿ. ನಾವು ಅವ್ರೇನ್ ಮಾಡಿದೀವಿ ಅಂತ ಹೇಳ್ಬೇಕಲ್ಲ. 7 kgಯಿಂದ 5 kg ಮಾಡಿದ್ರಲ್ಲ, ಯಾಕೆ? ಏನ್ ಜನ ಬೇಡ ಅಂತ? ಆಮೇಲೆ ನಾವು ಅಕ್ಕಿ ಗೋಡೌನಲ್ಲಿ ಇಟ್ಕೊಂಡು ಒಂದ್ಸಾರಿ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಆಮೇಲೆ ಅಕ್ಕಿ ಕೊಡಲ್ಲ ಅಂತ ಹೇಳಿ ಆದ್ಮೇಲೆ ಅಕ್ಕಿ ಬೇಕು ಅಂತ ಕೊಡ್ಲಿಲ್ಲ, ಗೋಡೌನಲ್ಲಿ ಇಟ್ಕೊಂಡ್ರು. ಆಮೇಲೆ ಗೋಡೌನಲ್ಲಿ ಇಟ್ಕೊಂಡು ಅಕ್ಕಿ ಕೊಡಲ್ಲ ಅಂತಂದ್ರು. ಆಮೇಲೆ ದುಡ್ಡು ಕೊಟ್ಟೆ, ನೇರವಾಗಿ ದುಡ್ಡು ಬೆನಿಫಿಷಿಯರಿ ಅಕೌಂಟಿಗೆ ಹೋಗೋದು DBT ಮೂಲಕ ಅಲ್ವಾ? ಗೊತ್ತಾಯ್ತೇನಪ್ಪ?
ಅವ್ರಿಗೆ ಗೊತ್ತಿ ಯಾರು ನಿಮ್ಗೆ ಹೇಳಿದ್ರು ಅವ್ರನ್ನ ಪ್ರಶ್ನೆ ಮಾಡಿ. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪಾಸ್ ಮಾಡಿದವ್ರು ಯಾರಪ್ಪ? ಮೋದಿನ ಮನಮೋಹನ್ ಸಿಂಗ್ ಅವರಾ? ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವರು, ರೈಟ್ ಟು ಎಜುಕೇಷನ್ ಮಾಡಿದವರು, ರೈಟ್ ಟು ವರ್ಕ್ ಮಾಡಿದವರು ಯಾರು? UPA ಗೌರ್ಮೆಂಟ್. ಮನ್ರೇಗಾ ಮಾಡಿದವ್ರು ಯಾರು? ಈಗ ಮನ್ರೇಗಾ ರದ್ದು ಮಾಡಿ ಈಗ ಒಂದು ಎಂಥದ್ದು VBG ರಾಮ್ಜಿ ಇಷ್ಟು ತಂದವ್ರೆ. ಅಗತ್ಯ ಏನಿತ್ತು? ಅಗತ್ಯ ಏನ್ರಿ ಇತ್ತು? ಅದು ಇನ್ನೂ ಜಾರಿ ಮಾಡಿಲ್ಲ. ಮಾಡಿದಾರ ಈಗ? ಆಕ್ಟ್ ಮಾಡಿದ್ರು, ಜಾರಿ ಮಾಡಿಲ್ಲ ಇನ್ನ. CT ರವಿ ಅವರು ಮುಸ್ಲಿಮರಿಗೆ 10,000 ಕೋಟಿ ಇಟ್ಟರೆ 84% ಇರ್ತಕ್ಕಂಥ ಹಿಂದೂಗಳಿಗೆ 80,000 ಕೋಟಿ ಇಡಬೇಕು ಸಿದ್ದರಾಮಯ್ಯನವರು ಮುಸ್ಲಿಮರ ಓಲೈಕೆಯನ್ನ ಮಾಡ್ತಿದ್ದಾರೆ. ಬಜೆಟ್ ಗಾತ್ರ ಎಷ್ಟು ಗೊತ್ತಾ? ಎಷ್ಟು ಇರೋದು? 4,48,004 ಕೋಟಿ. ಅದರಲ್ಲಿ 4 ಲಕ್ಷ ಚಿಲ್ಲರೆ ಕೋಟಿ ಅಲ್ಲ 4,000 ಚಿಲ್ಲರೆ ಕೋಟಿ ಮುಸಲ್ಮಾನರಿಗೆ ಇಟ್ಟಿರೋದು. ಅವರು ಎಷ್ಟು ಪರ್ಸೆಂಟ್ ಇದ್ದಾರೆ? 14%ಗಿಂತ ಜಾಸ್ತಿ ಇದ್ದಾರೆ. 14%ಗಿಂತ ಜಾಸ್ತಿ ಇದ್ದಾರೆ. ಅವ್ರು ಕಡಿಮೆ ಇಟ್ಟಿದ್ದೀವ ಜಾಸ್ತಿ ಇಟ್ಟಿದ್ದೀವ? ಮತ್ತೆ ದಿ ಬಜೆಟ್ ಸೈಜ್ ಆಫ್ ದಿ ಬಜೆಟ್ ಈಸ್ 4,48,004 crores. ಮುಸಲ್ಮಾನರಿಗೆ ಇಟ್ಟಿರ್ತಕ್ಕ ಬಜೆಟ್ ಓದ್ಕೊಂಡಿಲ್ಲ ಅವರು. ಇಲ್ಲ, ನಾನು ಓದೇ ಬಹಳ ಜನ ಓದಿಲ್ಲ. ಅಶೋಕನಿಗೆ ಓದಿದ್ದನ್ನ ಕೇಳಿ, ದಯವಿಟ್ಟು ಕೇಳಿ ಅವರಿಗೆ. ಅಶೋಕನಿಗೆ ಬಜೆಟ್ ಪುಸ್ತಕ ಎಲ್ಲ ಓದ್ಕೊಂಡಿದ್ಯಾ? CT ರವಿ ಓದ್ಕೊಂಡಿದ್ದಾನ? ನಾನು 4.25 ಗಂಟೆ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ್ದೀನಿ. ಕೌನ್ಸಿಲ್ನಲ್ಲಿ 3.25 ಗಂಟೆ ಉತ್ತರ ಕೊಟ್ಟಿದ್ದೀನಿ. ಎಲ್ಲನೂ ಹೇಳಿದ್ದೀನಿ. ವಿಜೇಂದ್ರ ವೈಟ್ ಪೇಪರ್ ಮಂಡಿಸಿ, ವೈಟ್ ಪೇಪರ್ ಬಜೆಟ್ ಏನು? ಬಜೆಟ್ನಲ್ಲಿ ಎಲ್ಲನೂ ಹೇಳಿರ್ತೀವಲ್ಲ. ನಂಗೆ ಗೊತ್ತಿಲ್ಲಪ್ಪ, ಅವ್ರ ಪಾರ್ಟಿಯವ್ರು ಏನಾರು ಮಾಡ್ತಾರೆ. ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ಯತ್ನಾಳ್. ಅವ್ರನ್ನೇ ಎಕ್ಸ್ಪೆಲ್ ಮಾಡಿದ್ದಾರೆ, ಅವ್ರನ್ನೇ ಕರ್ಕೊಬಂದಿದ್ದಾರೆ ಭಾಷಣ ಮಾಡ್ಸೋಕ್ಕೆ. ಒಂದು ನೀತಿ ನಿಯಮ ಏನಾದ್ರು ಇದೆಯಾ? ಇಷ್ಟೊಂದು ಹೀನಾಯ ಸ್ಥಿತಿಗೆ ಹೋಗ್ಬಾರ್ದಾಗಿತ್ತು. ಅವನ್ನೇ ಎಕ್ಸ್ಪೆಲ್ ಮಾಡಿಲ್ವಾ? ಅವ್ರನ್ನೇ ಕರ್ಕೊಂಡ್ಬಂದು ಭಾಷಣ ಮಾಡಿಸಿದ್ರೆ ವಿಜಯೇಂದ್ರನ ಯಡಿಯೂರಪ್ಪನ ಇವತ್ತು ಬೈತಾನೆ. ಅವಾಗ ಬೈತಾನ, ಬೈದಿದ್ದನಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಬೈದಿದ್ದಾರೆ. 9ನೇ ತಾರೀಕು ಅಂತ ಬೈಯಲ್ಲ ಅಂತಾರೆ, 9 ಆದ್ಮೇಲೆ ಬೈತಾನ. ದಿ ವೆರಿ ಫ್ಯಾಕ್ಟ್ ದಟ್ ಸಸ್ಪೆಂಡ್ ಆಗದವ್ರನ್ನ ಪಕ್ಷಕ್ಕೆ ಕರ್ಕೊಬಂದು ಇಲ್ಲ ಪಕ್ಷಕ್ಕೆ ಸೇರಿಸ್ಕೊಬಿಡ್ಬೇಕು. ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ಹೀನ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಜೆಪಿಯವರು ಅಲ್ವಾ? ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಪಕ್ಷ JCB ಪಕ್ಷ ಬರ್ತಾ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಯಾರು ಯಾರು ಕಲ್ಲುಗಿತಾರ ಆ ಮಸೀದಿಯನ್ನ ಬುಲ್ಡೋಸರ್ ಹೊಡೆಸ್ತೀನಿ ಅಂತ ನೋಡ್ರಿ, ಇವೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದಿಲ್ಲ. ಮನುಷ್ಯರಾದವರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಲ್ಲ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಹೊಡೆಯೋಕ್ಕಾಗುತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population. We can't send them out.
ಫ್ರಮ್ ಇಂಡಿಯಾ. ದ್ವೇಷದ ರಾಜಕಾರಣ ಮಾಡಿದ್ರು ಇದೆಲ್ಲ ಇಟ್ ಇಸ್ ನಾಟ್ ಟಾಲರಬಲ್. ನಿನ್ನೆ ಪ್ರತಾಪ್ ಸಿಂಹ ಕೊನೆಯದಾಗಿ ಮಾತಾಡೋ ಬರದಲ್ಲಿ ನಮ್ಮ ಬಗ್ಗೆ ಒಂದು ಅಶ್ಲೀಲ ಪದವನ್ನು ಬಳಸಿರ್ತಕ್ಕಂಥದ್ದು. ನಾನು ಪ್ರತಾಪ್ ಸಿಂಹ, ಅವನಿಗೆ ಯಾಕೆ ಉತ್ತರ ಕೊಡಬೇಕು? ಶಶಿ ರವಿ, ಅಶೋಕ ಇವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ನಾವು ಜನಗಳ ಮುಂದೆ ನಾವೇನು ಮಾಡಿದ್ದೀವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಧನ್ಯವಾದ.